ಈ ಸಹಾಯ ಮಾಡಕ್ ನಾನು ಶುರು ಮಾಡಿದ್ದು ನನ್ನ ಪ್ರಮೋಷನ್ಸ್ ಇಂದನೇ ಸರ್. ಇವಾಗ ನಾನು ನಿಮಗೆ ಹೇಳ್ದೆ, ಒಂದು 35,000 ಸಿಕ್ಕರೆ ಸಾಕು ಅಂತ ಬಂದವಳಿಗೆ 3 ಲಕ್ಷ 4 ಲಕ್ಷ ಟ್ರಾನ್ಸಾಕ್ಷನ್ ನೋಡಿದಾಗ ಜನಗಳಿಂದ ಬೆಳೀತಾ ಇದ್ದೀನಿ. ಜನಗಳು ಕೊಡೋ ಲೈಕ್ಗೆ, ಜನಗಳು ಕೊಡೋ ಶೇರ್ಸ್ಗೆ ಅಲ್ವಾ ನನ್ನ ಪ್ರೊಫೈಲ್ ಬೂಸ್ಟ್ ಆಗ್ತಾ ಇರೋದು. ಆ ದುಡ್ಡನ್ನ ಯಾಕೆ ನಾನು ಜನಕ್ಕೆ ಕೊಡಬಾರ್ದು ಅನ್ನೋದು ನನ್ನ ಒಂದಿದು ಕಾನ್ಸೆಪ್ಟ್. ಇವಾಗ ನೋಡಿ, ನಾನು ಹಿಂಗೆ ಪ್ರಮೋಷನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಅದು ನಾನು ಎಲ್ಲೂ ಒಂದು ನನ್ನ ಸ್ವಾರ್ಥಕ್ಕೆ ಬಿಟ್ಟು ಜನಗಳ ಸಹಾಯಕ್ಕೆ ನಾನು ಆ ದುಡ್ಡನ್ನ ಬಳಸ್ತಿಲ್ಲ ಅಂದರೆ ಅದು ವೇಸ್ಟ್ ನನ್ನ ಪ್ರಕಾರ. ನಾನು ಇವಾಗ ನೋಡಿ 10,000 20,000 ಬರ್ತಿದ್ದಾಗ ಬೇರೆ, 1,00,000 2 ಲಕ್ಷ ನೋಡ್ತಿರ್ಬೇಕಾದ್ರೆ ಕೊಡೋಣ ಬಿಡಿ, ಜನಗಳಿಗೆ ಕೊಡೋಣ. ನಾನು ಹುಟ್ಟಿದ ಹಬ್ಬಕ್ಕೆ ನಾನು ಫಸ್ಟ್ ಟೈಮ್ ನಾನು ಅನೌನ್ಸ್ ಮಾಡಿದ್ದು, ನಾನು 1 ಲಕ್ಷನ ಜನಗಳಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದೆ. ನಾನೇ ಶಾಕ್ ಆಗ್ಬಿಟ್ಟೆ ಅವತ್ತು. ಏನಿದು ಹಿಂಗ ಅನೌನ್ಸ್ ಮಾಡ್ತಿದ್ದಾರೆ, ನಿಜವಾಗ್ಲೂ ಕೊಡ್ತಾರಾ? ನನ್ನ ಮನ್ಸಲ್ಲೆಲ್ಲ ನೋಡ್ರು ನಿಮ್ಮನ್ನ ಫಾಲೋ ಮಾಡ್ತಿರೋ ಮಿಲಿಯನ್ ಗಟ್ಟಲೆ ಜನಕ್ಕೆಲ್ಲ ಇದೆ ಬಂದಿರ್ತಾರೆ. ಹೌದು 100%. ಸೊ ಅವಾಗ ನಂಗೆ ಅನ್ಸಿದ್ದು ಸರ್, ಇವಾಗ ಓಕೆ ನನ್ನ ಥಿಂಕಿಂಗೇ ಬೇರೆ ತರ. ತುಂಬಾ ಜನ ಕ್ರಿಯೇಟರ್ಸ್ ಇದಾರೆ ನನ್ನ ತರಾನೇ. ಎಲ್ಲರೂ ಅವ್ರವ್ರ ರೂಟಲ್ಲೇ ಹೋಗ್ತಾ ಇರ್ತಾರೆ. ಎಲ್ಲರೂ ರೀಲ್ಸ್ ಮಾಡ್ತಾರೆ, ಎಲ್ಲರೂ ಲಿಪ್ಸಿಂಗ್ ಕಂಟೆಂಟ್ ಮಾಡ್ತಾರೆ. ಯಾರಾದ್ರೂ ಒಬ್ರು ನಂತರ ರೋಡಿಗೆ ಇಳಿದು ಸಹಾಯ ಮಾಡ್ಲಿ ಸರ್, ಮಾಡ್ಲಿ ನೋಡೋಣ. ನಾನು ಅನೌನ್ಸ್ ಮಾಡ್ತೀನಲ್ಲ, ಹಂಗೆ ಮಾಡ್ಲಿ. ಆಮೇಲೆ ನಾನು ಇಲ್ಲಿವರೆಗೂ ದುಡ್ಡು ಕೊಟ್ಟರು ಅವ್ರಿಗೆ, ಸೊ ನಾನು ಯಾರಿಗೆ ಕೊಟ್ಟಿರ್ತೀನಿ ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೇ ಇಟ್ಟಿರ್ತೀನಲ್ವಾ, ಅವ್ರದ್ದು ಎಲ್ಲರದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನಾನು ಎಲ್ಲರೂ ಮೋಸ ಮಾಡಿದೀನಿ ಅನ್ನೋದಿದ್ರೆ ಯಾರಾದ್ರೂ ಒಬ್ರು ಹೇಳ್ಬಿಡ್ಲಿ. ಯಾರಾದ್ರೂ ನನ್ನ ತರ ಹುಡುಗಿರು, ಅದರಲ್ಲೂ ಮೋಸ್ಟ್ ಪ್ರಾಬಬ್ಲಿ ಹುಡುಗಿರು ಯಾರಾದ್ರೂ ಹಿಂಗೆ ರೋಡಿಗೆ ಇಳಿದು ಸಹಾಯ ಮಾಡ್ಲಿ ಸರ್.